ಬಿಸಿ ಬಿಸಿಯಾಗಿರುವ ಇಡ್ಲಿಯ ಮೇಲೆ ತುಪ್ಪವನ್ನ ಹಾಕೊಂಡು ಬಿಸಿ ಬಿಸಿಯಾಗಿರುವ ಸಾಂಬಾರನ್ನ ಹಾಕಿ ತಿನ್ಲಿಕ್ಕೆ ಎಷ್ಟು ರುಚಿಯಾಗ್ತದೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸಾಫ್ಟ್ ಆದ ಇಡ್ಲಿ, ಅದರ ಜೊತೆಗೆ ಫಂಕ್ಷನ್‌ಗಳಲ್ಲಿ ಮಾಡುವಂತಹ ಒಂದು ಒಳ್ಳೆಯ ಸಾಂಬಾರ್, ಹಾಗೆ ಚಟ್ನಿಯ ರೆಸಿಪಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಿಶ್ರ ತರಕಾರಿಗಳ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸಿಕೊಟ್ಟಂತಹ ನಮ್ಮೂರಿನ ಜನಪ್ರಿಯ ಪಾಕತಜ್ಞರಾದಂತಹ ಶ್ರೀಯುತ ಪ್ರಕಾಶ್ ಭಾಗವತ್ ಅವರು ಇವತ್ತು ಇಡ್ಲಿಗೆ ಬೇಕಾದಂತಹ ಈ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದಾರೆ. ತುಂಬಾನೇ ರುಚಿಕರವಾಗಿರ್ತದೆ. ಇಡ್ಲಿ ಅಂತೂ ಎಷ್ಟು ಸಾಫ್ಟ್ ಆಗಿದೆ ಅಂತ ಸಾಂಬಾರಿಗೆ ಹಾಕಿ ಎತ್ತುವಾಗ್ಲೇ ನಿಮಗೆ ಗೊತ್ತಾಗಬಹುದು. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಇಡ್ಲಿಯ ಹಿಟ್ಟನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತೇನೆ. 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನ ತಗೊಂಡಿದ್ದೇನೆ. ಇದನ್ನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಳ್ಬೇಕು. 1 ರಿಂದ 1.5 ಗಂಟೆ ಹೊತ್ತು ನೆಂದ್ರೆ ಸಾಕು. ಚೆನ್ನಾಗಿ ನೆನೆದ ನಂತರ ನಾನು ಗ್ರೈಂಡರ್ ಅಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಇಡ್ಲಿ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ಗ್ರೈಂಡರ್ ಅಲ್ಲಿ ರುಬ್ಬೇಕು, ಅಥವಾ ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಾಗ್ತದೆ. ಅಟ್ಲೀಸ್ಟ್ ಗ್ರೈಂಡರ್ ಅಲ್ಲಾದ್ರೂ ರುಬ್ಬಿದಾಗ ತುಂಬಾನೇ ಚೆನ್ನಾಗಿ ಒದಗಿ ಬರ್ತದೆ. ಸ್ವಲ್ಪ ಸ್ವಲ್ಪನೇ ನೀರನ್ನ ಮತ್ತೆ ಮತ್ತೆ ಹಾಕ್ತಾ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಒದಗಿ ಬಂದಿದೆ ಅಂತ ನಿಮ್ಗೆ ಹಿಟ್ಟು ನೋಡುವಾಗ್ಲೇ ಗೊತ್ತಾಗ್ಬೋದು. ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ನಾನು ರುಬ್ಕೊಂಡಿರೋದು. ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಳ್ಬೇಕು. ತುಂಬಾ ನೀರನ್ನ ಹಾಕೊಂಡು ಹಿಟ್ಟು ನೀರಾಗಿ ಮಾಡ್ಕೊಂಡ್ರು ಕೂಡ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಈಗ ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿಯ ರವೆಯನ್ನ ಹಾಕೊಳ್ತಾ ಇದ್ದೇನೆ. 2 ಕಪ್ ಆಗುವಷ್ಟು ಅಕ್ಕಿ ರವೆಯನ್ನ ತಗೊಂಡಿದ್ದೇನೆ ನಾನಿಲ್ಲಿ. ಚೆನ್ನಾಗಿ ಒಮ್ಮೆ ತೊಳ್ಕೊಳ್ತೇನೆ. ತೊಳೆದ ನಂತರ ಒಂದು 5 ರಿಂದ 10 ನಿಮಿಷ ಹಾಗೆ ಬಿಡಬೇಕು. ರವೆ ಸ್ವಲ್ಪ ಹೊತ್ತು ನೆಂದುಕೊಳ್ತದೆ. ನಂತರ ಈಗಾಗಲೇ ರುಬ್ಬಿರುವಂತಹ ಉದ್ದಿನ ಹಿಟ್ಟಿಗೆ ಇದನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೀರಿನ ಅಂಶ ಅಕ್ಕಿಯ ರವೆಯಲ್ಲಿ ಉಳಿಯುವುದು ಬೇಡ. ಚೆನ್ನಾಗಿ ನೀರನ್ನ ಬಸ್ದು ಇಟ್ಕೊಳ್ಳಿ, ಆಗ ಚೆನ್ನಾಗಿ ನೆನ್ಕೊಳ್ತದೆ. ನಂತರ ಉದ್ದಿನ ಹಿಟ್ಟಿಗೆ ಹಾಕೊಂಡ್ರೆ ಆಯ್ತು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಬೇಸಿಗೆಗಾಲ ಆದ್ರೆ ಉಪ್ಪನ್ನ ಮರುದಿವಸ ಬೆಳಿಗ್ಗೆ ಹಾಕೊಳ್ಳಿ. ಈಗ ಮಳೆಗಾಲ ಆಗಿರೋದ್ರಿಂದ ವಾತಾವರಣ ತಣ್ಣಗೆ ಇರೋದ್ರಿಂದ ನಾನು ಉಪ್ಪನ್ನ ರಾತ್ರಿನೇ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಚಳಿಗಾಲ ಆದ್ರೂ ಕೂಡ ರಾತ್ರಿನೇ ಹಾಕಿ ಇಟ್ಕೊಳ್ಳೋದು ಒಳ್ಳೇದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಹಾಕಿದ್ರೆ ಉಕ್ಕುವ ಸಾಧ್ಯತೆ ಇರ್ತದೆ ಅಂತ. ರಾತ್ರಿ ಹುಳಿ ಬರ್ಲಿಕ್ಕೆ ಇಟ್ಟು ಮರುದಿವಸ ಬೆಳಿಗ್ಗೆ ಇಡ್ಲಿಯನ್ನ ಮಾಡ್ಕೊಳ್ಳೋದು. ಈಗ ಇಡ್ಲಿಗೆ ಬೇಕಾದಂತಹ ಸಾಂಬಾರನ್ನ ಮಾಡ್ಲಿಕ್ಕೆ 1/4 ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕೊಂಡಿದ್ದೇನೆ. ಅಗತ್ಯ ಇರುವಷ್ಟು ನೀರನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಮೆತ್ತಗೆ ಇದನ್ನ ಬೇಯಿಸ್ಕೊಳ್ಬೇಕು. ಒಂದು 4-5 ವಿಸಿಲನ್ನ ಹಾಕ್ಸ್ಕೊಂಡ್ರೆ ಸಾಕಾಗ್ತದೆ. ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡು ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೀನ್ಸ್ ಅನ್ನ ಹಾಕೊಂಡಿದ್ದಾರೆ. ಅರ್ಧ ಕಪ್ ಆಗುವಷ್ಟು, 1/4 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟ್ ಅನ್ನ ಹಾಕೊಂಡಿದ್ದಾರೆ. ಈಗ ಮಸಾಲೆಯನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಟು 3 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದಾರೆ. ಇಲ್ಲಿ ಮಸಾಲೆನೇ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಈ ಸಾಂಬಾರಿಗೆ. ಹಾಗಾಗಿ ಸರಿಯಾಗಿ ನೋಡ್ಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ನಂತರ ಕಡಲೆ ಗಾತ್ರದಷ್ಟು ಇಂಗನ್ನ ಹಾಕೊಂಡು ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕೊಂಡಿದ್ದಾರೆ. ಹಾಗೆ ಅಷ್ಟೇ ಪ್ರಮಾಣದಲ್ಲಿ 1 ಟೇಬಲ್ ಚಮಚ ತಗೊಂಡ್ರೆ 1 ಟೇಬಲ್ ಚಮಚನೇ ಉದ್ದಿನ ಬೇಳೆಯನ್ನ ಹಾಕೊಳ್ಬೇಕಾಗ್ತದೆ. ನಾವಿಲ್ಲಿ ಸಾಧಾರಣ ಒಂದು 8-10 ಜನರಿಗೆ ಆಗುವಷ್ಟು ಈ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೇವೆ. ಅಳತೆ ನಿಮಗೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ. ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ತಾರೆ. ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಬಣ್ಣ ಬದಲಾಗ್ತಾ ಬಂದಿದೆ. ಈಗ 1.5 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ಹಾಕೊಂಡಿದ್ದಾರೆ. ನಂತರ 3/4 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಂಡಿದ್ದಾರೆ. ಹಾಗೆ 6 ರಿಂದ 7 ಬ್ಯಾಡಗಿ ಮೆಣಸನ್ನ ಹಾಕಿ ಹುರ್ಕೊಳ್ಬೇಕು. ನಾನು ಈಗಾಗಲೇ ಹಿಂದೊಂದು ವಿಡಿಯೋದಲ್ಲಿ ಇವರು ತೋರಿಸಿದಂತಹ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರನ್ನ ಶೇರ್ ಮಾಡಿದ್ದೆ. ತುಂಬಾ ಜನ ಇಷ್ಟಪಟ್ಟು ನೋಡಿದ್ದೀರಾ. ಅದೇ ರೀತಿಯಲ್ಲಿ ಈ ಸಾಂಬಾರು ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಖಂಡಿತ ನೀವೆಲ್ಲರೂ ಟ್ರೈ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಹುರಿತಾ ಬಂದ ಹಾಗೆ ಕೊನೆಯಲ್ಲಿ ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿ, ಹಾಗೆ ಒಂದು 10-12 ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಬಾಣಲೆಯ ಬಿಸಿಯಲ್ಲಿ ಹುರ್ಕೊಳ್ಬೇಕು. ನಂತರ ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಸಂಪೂರ್ಣವಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನ ನೀರನ್ನ ಸೇರಿಸಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ತೀರಾ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ನೀರನ್ನ ಸೇರಿಸಿ ಈ ರೀತಿ ರುಬ್ಕೊಂಡಿದ್ದೇನೆ. ಕ್ಯಾರೆಟ್, ಬೀನ್ಸ್ ಎಲ್ಲ ಬೆಂದು ಬಂದಿದೆ. ಈಗ ಇದಕ್ಕೆ
ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಆಲೂಗಡ್ಡೆಯನ್ನು ಹಾಕೊಂಡಿದ್ದಾರೆ. ನಂತರ ಬೇಯಿಸಿರುವ ತೊಗರಿಬೇಳೆಯನ್ನು ಹಾಕಿದ್ದಾರೆ. ಈಗ ಅರಿಶಿಣವನ್ನು ಹಾಕೊಂಡಿದ್ದಾರೆ. ನಂತರ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾರೆ. ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾರೆ. ನಿಮಗೆ ಒಂದು ವೇಳೆ ಈರುಳ್ಳಿಯನ್ನು ನೀವು ಬಳಸೋದಿಲ್ಲ, ಕೆಲವೊಂದು ಟೈಮಲ್ಲಿ ಈ ಹಬ್ಬ ಎಲ್ಲ ಇದ್ದವಾಗ ಬಳಸೋದಿಲ್ಲ ಅಂತಿದ್ರೆ ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ತಿಂತೇವೆ ಅಂತ ಇದ್ರೆ ಆವಾಗ ಈರುಳ್ಳಿಯನ್ನು ಹಾಕ್ಕೊಳ್ಬೋದು. ಇದೇ ಮಸಾಲೆಯನ್ನು ಹಾಕಿದಾಗ ವ್ಯತ್ಯಾಸ ಏನೂ ಆಗೋದಿಲ್ಲ. ಈರುಳ್ಳಿಯ ಪರಿಮಳ ಇಡ್ಲಿಗೆ ಚೆನ್ನಾಗಾಗ್ತದೆ ಅಂತ ಒಂದು ಈರುಳ್ಳಿಯನ್ನು ಹಾಕಿದ್ದಾರೆ. ನಂತರ ಬೇಯಿಸಿರುವ 1/4 ಕಪ್ ಆಗುವಷ್ಟು ಬಟಾಣಿಯನ್ನು ಹಾಕ್ಕೊಂಡಿದ್ದೇವೆ. ನಂತರ 1 ರಿಂದ 1.5 ಟೇಬಲ್ ಚಮಚ ಆಗುವಷ್ಟು ಬೆಲ್ಲ, ರುಬ್ಬಿರುವಂತಹ ಮಸಾಲೆ, ಸ್ವಲ್ಪ ದಪ್ಪವಾಗಿದೆ ಅಂತ ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದ ಹದಕ್ಕೆ ಸಾಂಬಾರನ್ನು ರೆಡಿ ಮಾಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕಿದ್ದಾರೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಕಾಯಿಯನ್ನು ಹಾಕಿದ್ದೇವೆ. ಹಾಗೆ ಹುರಿಲಿಕ್ಕೂ ಕೂಡ ಬೇಳೆಯನ್ನೆಲ್ಲ ಹಾಕಿರೋದ್ರಿಂದ ಸಾಂಬಾರ್ ಕುದಿ ಬಂದ ನಂತರ ಮತ್ತು ಕೂಡ ಗಟ್ಟಿ ಆಗ್ತಾ ಬರ್ತದೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ರುಚಿಯಾದಂತಹ ಒಂದು ಸಾಂಬಾರ್ ರೆಡಿ ಆಗ್ತದೆ. ಇಡ್ಲಿಗಂತೂ ತುಂಬಾನೇ ಪರ್ಫೆಕ್ಟ್ ಆಗಿರ್ತದೆ. ಹಾಗೆ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟು 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಈಗಾಗಲೇ ಮಾಡಿಟ್ಟಿರುವಂತಹ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ರೆಸಿಪಿಯನ್ನು ಅವರೇ ತೋರಿಸಿದ್ದು, ನೀವು ನೋಡಿದ್ದೀರಾ. ಒಗ್ಗರಣೆಯನ್ನು ಮಾತ್ರ ನಾನು ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ತುಂಬ ಜನರಿಗೆ ಅನುಮಾನ ಇತ್ತು, ಅವ್ರು ಮಾಡಿದ್ದ ನೀವು ಮಾಡಿದ್ದ ಅಂತ. ಅವರೇ ಮಾಡಿದ್ದು ಸಾಂಬಾರ್, ನಾನು ವಯಸ್ಸವರನ್ನು ಮಾಡ್ತಾ ಇದ್ದೇನೆ. ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಈಗ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಅರ್ಧ ಟೀ ಚಮಚ ಆಗುವಷ್ಟು ಆಮ್ಚೂರ್ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ನಂತರ ಒಂದು 3 ಹಸಿಮೆಣಸು, ಸ್ವಲ್ಪ ಶುಂಠಿ, ಇಡ್ಲಿ ಆಗಿರೋದ್ರಿಂದ ಶುಂಠಿಯನ್ನು ಹಾಕ್ಕೊಂಡ್ರೆ ಚೆನ್ನಾಗಾಗ್ತದೆ. ಸ್ವಲ್ಪ ಇಂಗನ್ನು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕಿದ್ದೇನೆ. ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವಿನ ಸೊಪ್ಪು. ಈಗ ಇಡ್ಲಿಯ ಹಿಟ್ಟು ನೋಡಿ ಚೆನ್ನಾಗಿ ಹುಳಿ ಬಂದಿದೆ, ಮೇಲೊಳಗೆ ಉಬ್ಬಿ ಬಂದಿದೆ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ಅಕ್ಕಿ ರವೆ ಎಲ್ಲ ತಳದಲ್ಲಿ ಹೋಗಿ ಕೂರ್ತಿರ್ತದಲ್ಲ, ಹಾಗಾಗಿ. ಒಬ್ರು ತುಂಬಾ ದಿವಸದಿಂದ ಕಮೆಂಟ್ಸ್ ಮಾಡ್ತಾ ಇದ್ರು, ಅಕ್ಕಿ ತರಿಯನ್ನು ಬಳಸಿ ಮಾಡುವಂತಹ ಸಾಫ್ಟ್ ಆದ ಇಡ್ಲಿ ರೆಸಿಪಿಯನ್ನ ತೋರಿಸಿಕೊಡಿ ಅಂತ. ಅವರಿಗೂ ತೋರಿಸಿದ ಹಾಗಾಯ್ತು, ಈ ರೆಸಿಪಿಯನ್ನ ಶೇರ್ ಮಾಡಿದ ಹಾಗೆ ಆಯ್ತು ಅಂತ ನಾನು ನಿಮ್ಮ ಜೊತೆ ಈ ಒಂದು ಇಡ್ಲಿಯ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೇನೆ. ಇಡ್ಲಿಯ ಸ್ಟ್ಯಾಂಡ್ ಏನಿರ್ತದೆ ಅದಕ್ಕೆ ತುಪ್ಪವನ್ನು ಹಚ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬಾನೇ ಹಗೂರವಾಗಿದೆ ಹಿಟ್ಟು, ನೋಡ್ಬೋದು. ಈ ರೀತಿ ಇದ್ದಾಗಲೇ ನಮ್ಮ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ. ಇಡ್ಲಿಯ ಪಾತ್ರವನ್ನ ಈಗಾಗಲೇ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ನೀರು ಕುದಿ ಬಂದ ನಂತರವೇ ನಾವು ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು. ಮುಂಚೆನೆ ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಇಟ್ಕೊಂಡ್ರೆ ಅಡಿ ಮೇಲೆ ಗಟ್ಟಿ ಮತ್ತೆ ಮೆತ್ತಗೆ ಆಗ್ತದೆ, ರವೆ ಎಲ್ಲ ಅಡಿಗಡೆ ಹೋಗಿ ಕೂರ್ತದೆ. ಹಾಗಾಗಿ ನೀರು ಕುದಿ ಬಂದ ನಂತರವೇ ಇಡ್ಲಿಯ ಹಿಟ್ಟನ್ನು ಹುಯ್ದು ಬೇಯಲಿಕ್ಕೆ ಇಡಬೇಕು. ನಾನು ಬಾಳೆ ಎಲೆಯನ್ನ ಕವರ್ ಮಾಡಿದ್ದೇನೆ, ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ಹಬೆಯ ನೀರು ಬಿದ್ದು ಇಡ್ಲಿ ಎಲ್ಲ ಮೆತ್ತಗಾಗ್ತದೆ. ಬಾಳೆ ಎಲೆಯನ್ನು ಮುಚ್ಚೋದ್ರಿಂದ ಹಬೆ ನೀರು ಇಡ್ಲಿಗೆ ಬೀಳೋದಿಲ್ಲ. 10 ರಿಂದ 15 ನಿಮಿಷದಲ್ಲಿ ಸೂಪರ್ ಸಾಫ್ಟ್ ಆದಂತಹ ಇಡ್ಲಿ ರೆಡಿ ಆಗ್ತದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಡ್ಲಿಯನ್ನ ನಿಮಗೆ ಪ್ಲೇಟಲ್ಲಿ ಹೀಗೆ ಸಪ್ರೇಟ್ ಚಟ್ನಿ ಸಾಂಬಾರ್ ಜೊತೆಗೆ ತಿನ್ನೋದು ಇಷ್ಟವಾ, ಅಥವಾ ಇಡ್ಲಿಯನ್ನ ಒಂದು ಪ್ಲೇಟಲ್ಲಿ ಹಾಕೊಂಡು ಅದನ್ನ ಸಾಂಬಾರಲ್ಲಿ ಚೆನ್ನಾಗಿ ಮುಳುಗಿಸಿ ತಿನ್ನೋದು ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಇಡ್ಲಿಯ ಮೇಲ್ಗಡೆ ತುಪ್ಪವನ್ನು ಹಾಕಿ ಬಿಸಿ ಬಿಸಿ ಸಾಂಬಾರನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ಹಾಗೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಇಡ್ಲಿ ಅಂತ ನೋಡಿ. ಗೂಡಾಗಿ ಬಂದಿದೆ. ಹೀಗೆ ಬಂದಾಗ ಆ ಸಾಂಬಾರನ್ನೆಲ್ಲ ಹೀರ್ಕೊಂಡು ತುಂಬಾನೇ ರುಚಿಯಾಗಿ ಚೆನ್ನಾಗಾಗ್ತದೆ ತಿನ್ಲಿಕ್ಕೆ. ಈಗಾಗಲೇ ಉಡುಪಿ ಹೋಟೆಲ್ ಶೈಲಿಯಲ್ಲಿ ಮಾಡುವಂತಹ ಒಂದು ಸಾಂಬಾರ್
ಇಡ್ಲಿ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೀವಿನ್ನು ನೋಡಿಲ್ಲ ಅಂದರೆ ಅದನ್ನು ಕೂಡ ನಾನು ಎಂಡಲ್ಲಿ ಹಾಕಿರ್ತೇನೆ, ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.